ಪಾಪ ಅವ್ವನಿಗೂ ಬೈದು ಕಳಿಸ್ಬಿಟ್ನಲ್ಲ, ಹೊಟ್ಟೆ ಉರಿತಿತ್ತು ಆದ್ರೆ ಏನು ಮಾಡೋದು. ಅವ್ವನ್ನ ಇಲ್ಲಿ ಇಡ್ಸ್ಕೊಂಡ್ರೆ ನಾನು ಅವ್ವನ ಮಾತು ಕೇಳ್ಬಿಡ್ತೀನಿ. ಅದು ಹೆಂಗೆ ಕೇಳ್ಬಿಟ್ಟಲ್ಲ ನನಗೆ ಗೊತ್ತಾಯ್ತಿಲ್ಲ. ಆಮೇಲೆ ಅವ್ವನ ಮಾತು ಕೇಳಿ ಅದು ಇನ್ನೇನೋ ಆಗೋಯ್ತದೆ. ಅದಕ್ಕೆ ಅವನ ಕೇಳ್ದಾನೆ ಇರೋಕ್ಕೆ ಹೋಯ್ಕಿಲ್ಲ. ನನಗೆ ಏನಾದ್ರು ಹೆಚ್ಚಿದ್ದು ಕಡಿಮೆ ಆಗೋದು. ಅವ್ವ ನನ್ನ ಒಳ್ಳೇದಕ್ಕೆ ಹೇಳ್ತದೆ, ಆದರೆ ನಮ್ಮ ಕಾಲ ಸರಿ ಇಲ್ಲ. ಅದಕ್ಕೆ ಅವ್ವ ಏನೋ ಹೇಳಿ ನಾನೇನೋ ಮಾಡಿ ಅದು ಇನ್ನೇನೋ ಆಗ್ಬಿಟ್ಟು ಆಲಯ ಸೂರಿ ಹಿಂಗೆಲ್ಲ ಮಾಡೋರೆ. ಆಮೇಲೆ ಇನ್ನೇನೇನೋ ಆಗೋಯ್ತದೆ ಅಂದ್ಬಿಟ್ಟು ಅವನ್ನ ಬೈದು ಕಳಿಸ್ಬಿಟ್ಟೆ. ಪಾಪ ಅವ್ವ ಅದಕ್ಕೆ ಬೈತು. ಎಷ್ಟು ಬೇಜಾರಾಯ್ತದೆ ಗೊತ್ತ. ಅವ್ವ ನಾನು ಹಂಗೆ ಹೋದ್ರು ಆಡಿದ್ರು ಏನು ಅಂದಿಲ್ಲ, ಹಂಗೆ ಹೋಯ್ತು ಸುಮ್ಮನೆ. ಪಾಪ ಹೆಂಗೆ ಬೈದ್ಬಿಟ್ಟೆ ಎಲ್ಲರ ಮುಂದೆಲ್ಲವೇ. ಅವ್ವ ಕಣ್ಣೀರಾಕವಾಯ್ತು ನನ್ನಿಂದ. ಹಂಗೆ ಮಾಡಬಾರ್ದಾಗಿತ್ತು ಅವ್ವನಿಗೆ. ನಾನು ಆದ್ರೂ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಕಳಿಸ್ಬೇಕಾಯ್ತು. ಬೈದ್ಬಿಟ್ಟು ಕಳಿಸ್ಬಾರ್ದಾಗಿತ್ತು ಅವ್ವನ್ನ ನಾನು. ಅವ್ನಿಗೆ ಆಗಿಲ್ಲ ಫೋನ್ ಮಾಡ್ತೀನಿ, ಫೋನ್ ತೆಗಿತಿಯಲ್ಲ ಏನಾದ್ರು ಹೆಚ್ಚಿಗೆ ಕಣ್ಣು ಮಾಡ್ಕಿಟ್ಕೊಂಡ್ಬಿಟ್ರೆ ಅವ್ವ ಏನು ಮಾಡೋದೆ. ನಾನು ಹಂಗೆ ಬೈದ್ಬಿಟ್ಟು ನನ್ನ ಮಗಳು ಅಂದ್ಬಿಟ್ಟು ಹಂಗಾರು ಫೋನ್ ಮಾಡ್ತೀನಿ. ಟ್ರಿಂಗ್ 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 ಟ್ರಿಂಗ್. ಹಲೋ ಹೇಳವ. ಅದೇ ಕವ ಆಗ್ತದ ಫೋನ್ ಮಾಡ್ರೆ ಫೋನೇ ತೆಗಿತೀಯಲ್ಲ ನೀನು. ಬಿಡು ನಂದಿನಿ, ಚೆನ್ನಾಗಿರು ನೀನೇ. ಚೆನ್ನಾಗಿರವ, ನೀ ಚೆನ್ನಾಗಿದ್ರೆ ನನಗೆ ಅದೇ ಸಾಕು ಕತೆ ಸಾಕು. ಒಬ್ಬ ಬೇಜಾರು ಮಾಡ್ಕೊಬೇಡಕನವ. ಇನ್ನೇನು ಮಾಡೋಣವ ನಾನು. ನನ್ನ ಗಂಡನ ಮನೇಲಿ ಇರಬೇಕು, ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಕಣವ. ನಿನ್ನ ಅಮ್ಮಯ್ಯ ಕಣವ. ಬೇಜಾರು ಮಾಡ್ಕೊಬೇಡ, ನನಗೆ ಗೊತ್ತಿ ಬೇಜಾರಾಗಿದೆ. ಊಟ ಮಾಡ್ದವ ನೀನು? ನಾನು ಉಂಡೆ ಕತೆ, ನೀನುಂಡೆ? ನೀನು ಹಚ್ಕಟಾಗ ಉಣ್ಣು. ಆಮೇಲೆ ಕೂಸು ಬೇರೆ ಇಲ್ದಂಗಾಯ್ತು. ಆಮೇಲೆ ಸೊರ್ಕೋಯ್ತಿದ್ದಿ. ಅಚ್ಚುಕಟ್ಟಾಗಿ ಊಟ ಮಾಡು. ಹಾಲುಗೆಲ್ಲ ಕುಡ್ದು ಹಣ್ಣು ಹಂಪ್ಲಿ ತಿನ್ಕೊಂಡಿರು. ಸಿಕ್ಕಿಲ್ಲ ಕತೆ. ಏನೋ ಕಂಡವ್ರು ಬೋದ್ರೆ ನನಗೆ ನನ್ನ ಮಗಳು ಏನೋ ಬೋದ್ಲು. ಅದಕ್ಕೆ ತಲೆ ಕೆಡ್ಸ್ಕೊ ಕೂತ್ಕೊಳ್ಳೋಣ. ಹೋಗಿ ನಂದಿನಿ, ನಾನು ಅಲ್ಲೇ ಮಾಡ್ಕೊ ಬಂದ್ಬಿಟ್ಟೆ ಕತೆ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಮತ್ತೆ ಆ ಕಾಬ್ಲಿಂದ ಫೋನ್ ತೆಗಿದ್ದೀನಿ, ಹಂಗೆ ಮಡಗಿದ್ದೆ ನೀನು? ಇಲ್ಲ ಕಣ್ಣಂದಿನಿ, ಇಲ್ಲ. ಅದೇಯ್ಯ ನಿಮ್ಮ ಅಣ್ಣ ಕೆಲ್ಸಕ್ಕೋಗನೆ. ನಿಮ್ಮ ಚಿಕ್ಕವಾದೆಲ್ಲ ಊರಿಗೆ ಹೋಗಿದ್ದಾಳಂತೆ. ಎಲ್ಲರೂ ಮನೇಲಿ ಯಾರೂ ಇಲ್ಲ. ಮನೆ ಎಲ್ಲವ ದುಂಬು ದುಡ್ಡು ಕಟ್ಕೊಳ್ಳೋದಲ್ಲ. ಅದಕ್ಕೆ ಎಲ್ಲರೂ ಕಟ್ ಮಾಡ್ತಿದ್ದೆ ಕತೆ. ಏನೂ ಇಲ್ಲ ಕತೆ. ಏನು ನನ್ನ ಮಗಳ ಮೇಲೆ ಕೋಪವ? ಇಲ್ಲ ಕತೆ. ನನಗೆ ಯಾಕೆ ಕೋಪ? ನನ್ನ ಮಗಳ ಮೇಲೆ ಅದು ನಾನು ಹೊತ್ಕೊಬಿಟ್ಟೆ ಕೋಪವ? ಇಲ್ಲ ಕತೆ. ನೀನು ಹಚ್ಕೊಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಹಚ್ಕೊಟ್ಟಾಗಿರು. ನೀನು ಚೆನ್ನಾಗಿದ್ರೆ ಕತೆ ನನಗೆ ಅಷ್ಟೇಯ. ನನ್ನ ಮಗಳು ಬೋದು. ಅದಕ್ಕೆ ನಾನೇ ಬೇಜಾರು ಮಾಡ್ಕೊಳ್ಳೋಣ. ಬೇಜಾರು ಮಾಡ್ಕೊಳಕ್ಕಿಲ್ಲ ಕತೆ. ನನ್ನ ಮಗಳು ಬೋದ್ರು ಹಾಡಿದ್ರು ನನಗೆ ಹೋಗ್ಲುದಂಗೆ ಕತೆ. ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ. ನೀನು ಹಚ್ಕೊಟ್ಟಕ್ಕೆ ಒಟ್ಗುನು. ಇಲ್ಲ ಕತೆ, ನನಗೆ ಗೊತ್ತು ನೀನು ಒಟ್ಕೊಂಡಿಲ್ಲ ಏನೂ ಇಲ್ಲ ಅಂತ. ನೀನು ಆಗಲಿಲ್ಲ ಫೋನ್ ತೆಗ್ದಿಲ್ಲ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಿ. ನನಗೆ ಗೊತ್ತು ಕಣಬ, ನೀನು ಬೇಜಾರು ಮಾಡ್ಕೊಂಡಿದ್ದಿ ಅಂತ. ತಪ್ಪಾಯ್ತು ಕಣಬ. ನೀನು ಕಾಲು ಕಟ್ಕೊತೀನಿ ಕಣಬ. ಇನ್ನೊಂದ್ಸಲ ಗನ್ನಕ್ಕಿಲ್ಲ. ಬೇಜಾರು ಮಾಡ್ಕೊಬೇಡ ಕಣಬ. ನನಗೆ ಬೇರೆ ದಾರಿ ಇತ್ತಿದ್ದಿಲ್ಲ. ನಿನ್ನ ಮನೆಯಿಂದ ಆಚೆ ಕಳಿಸೋದು ಬಿಟ್ಟು ಯಾವತ್ತೂ ಬೇಜಾರು ಮಾಡ್ಕೊಬೇಡ ಕಣಬ ನೀನು. ಹೊಸಿ ಬೇಜಾರೈತಲ್ಲ ನನಗೆ. ನೀನು ಬೈದು ಕಳಿಸ್ಬಿಟ್ಟು ಎಲ್ಲರ ಮುಂದೆ ನಾವು ಬೈದ್ಬಿಟ್ನಲ್ಲ ಅಂತ. ಅವ ನಿಂದ ಅಮ್ಮ ಕಣವ. ಬೇಜಾರು ಮಾಡ್ಕೊಬೇಡ ಕಣವ. ನೀ ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಆಣೆ ಕಣವ. ನೀನು ಬಿಟ್ರೆ ಯಾರಿದ್ದಾರವ ನನಗೆ ಸಮಾಧಾನ ಮಾಡೋಕ್ಕೆಲ್ಲ? ಯಾರಿದ್ದಾರೋ ಹೇಳು ಅವ್ವ. ಬೇಜಾರು ಮಾಡ್ಕೊಬೇಡ ಕಣವ ನೀನು. ನಿಂದ ಅಮ್ಮಯ್ಯ ಹೇಳು ಬೇಜಾರು ಮಾಡ್ಕೊಂಡಿಲ್ಲ ಅಂತ. ಹಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ ನೀನು. ನನಗೆ ಎಷ್ಟು ಹೆದರಿಕೆ ಆಗೋಗಿತ್ತು ಗೊತ್ತಾ? ನೀನು ಆಗಲಿಲ್ಲ ಫೋನ್ ತೆಗಿತಿಲ್ವಲ್ಲ ಅದಕ್ಕೆ. ನಾನು ಆಗಲಿಂದ ಜೀವವ ಕೈಲೇ ಇಟ್ಕೊಂಡು ದೇವ್ರು ಬೇಡ್ಕೊ ಕೂತೀವಿ. ನಿಂಗೆ ಏನಾರು ಆದರೆ ನಾನು ಹೆಂಗೆ ಬದುಕಿರಾನೆ? ಹೆಂಗೆ ಬದುಕಿರಾನೆ ಹೇಳಿ? ಸುಮ್ಮನೆ ಅವ ನೀನು ಬೇಜಾರು ಮಾಡ್ಕೊಬೇಡ ಕಣವ. ಎಲ್ಲ ಸರಿ ಆದ್ಮೇಲೆವ ನಾನೇ ನಿನ್ನ ಬಂದ್ಬಿಟ್ಟು ಕರ್ಕೊ ಹೋಗ್ತೀನಿ ಕಣವ ನಮ್ಮ ಮನೆಗೆ. ನಿಂದ ಅಮ್ಮಯ್ಯ ಕಣವ. ಬೇಜಾರು ಮಾಡ್ಕೊಬೇಡ. ಇಲ್ಲ ಕತ್ಬಿಡು. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ಹೇಳಿದ್ವ ನಾನು ಆಗಲೇ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂತ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ. ಏನು ಬೇಜಾರು ಮಾಡ್ಕೊ ಕೂತ್ಕೊತೀನಿ. ಹೊತ್ಕೊಂಡು ಅವಳು ಬುರ್ಕಿ ಏನು ಕೂತ್ಕೊತೀನಿ ಕಟ್ ಸುಮ್ಮನಿರು. ನನಗೇನು ಮಾಡೋ ಕೆಲಸ ಇಲ್ವಲ್ಲ. ಮಾಡೋ ಕೆಲಸ ಅದಕ್ಕೆ ಹತ್ಕೊ ಕೂತ್ಕೊಳ್ಳೋಣ. ಚೆನ್ನಾಗದೆ ಒಳಗೆ ನಾಟಕ ಒಳಗೆ ಹತ್ಕೊಂಡು ಕೂತ್ಕೊಳ್ಳೋಣಂತೆ. ಹೋಗು ಎದ್ದಿ ಉಂಡುಬಿಟ್ಟು ನಿನ್ನ ಗಂಡರಿಗೆ ಬಂದಿದ್ರೆ ಏನಾದ್ರು ಇಟ್ಕೊಡು. ಅದೆಲ್ಲ ಇರಲಿ. ನಿಮ್ಮ ಮನೇಲಿ ಹೆಂಗಿದ್ದಾರೆ ಈಗ? ಎಲ್ಲ ಪರವಾಗಿಲ್ವಾ? ಚೆನ್ನಾಗಿದ್ದಾರೆ? ಸೂರಿ ಆಸ್ಪತ್ರೆಗೆ ಹೋದ್ರು ಮಾವನ ನೋಡೋಕ್ಕೆ. ಅತ್ತೆ ಏನೋ ಮಾಡ್ತಿತ್ತು. ಅವಳು ಏನೋ ರೂಮ್ಗೇನೋ ಹೋದ್ಲು. ಸರಿ ನೀನು ಹುಷಾರಲ್ಲಿ ನೀನಿರು. ಯಾಕೆ ಬೇಕು? ನೀನು ಹುಷಾರಲ್ಲಿ ನೀನಿರು. ಅಚ್ಚುಕಟ್ಟಾಗಿರು. ನಿನ್ನ ಇಷ್ಟು ಬೇಕತ್ತೆ. ನಿಂಗೆ ಹೆಂಗೆ ಬರ್ತದೆ ಹೆಂಗಿರು. ನಾನು ಹೋಗಿವನೆಲ್ಲ ಆರಾಮಾಗಿರು. ಅರೆ ದಡ್ಡ ಹಂಗೆ ಆಡಕ್ಕೆ ಹೋಗ್ಬೇಡ. ಹುಷಾರಿಂದ ಯೋಚನೆ ಮಾಡಿಬಿಟ್ಟು ನಿರ್ಧಾರ ತಗೋ. ಹುಷಾರಾಗಿರು. ಅದು ಅಲ್ಲದೆ ನೀನು ಸೌತಿ ಮುಂಡೆ ಬೇರೆ ಅವಳೆ. ಯಾವುದಕ್ಕೂ ಅಚ್ಚುಕಟ್ಟಾಗಿರು. ನನಗೂ ಬೇಜಾರಾಯ್ತು. ಹೋಗ ತೆಗಿಸ್ಬಿಟ್ಟಿದ್ಯಲ್ಲ ಅದಕ್ಕೆ ಹೆಂಗೆ ಕುಡಿದ್ಬಿಟ್ಟೆ. ಇನ್ನೇನು ಮಾಡಿ ನನಗೆ ಗೊತ್ತೇ ಇಲ್ಲ ಕನ್ನದಿನಿ. ಮಗ ಇಲ್ಲ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾನೆಲ್ಲೋ ಮಗ ಅದೇ ಅಂತ ಆಸೆಗೆ ಹೆಣ್ಣು ಹಂಪ್ಲಿನೆಲ್ಲ ತಂದು ಅದಕ್ಕೆ ಆಸ್ತಿ ಗಿಸ್ಕೆ ಎಲ್ಲ ತಗೊಬಂದು ಮಡಗ್ ತಗೊಬಂದ. ಇಲ್ಲ ಅಂತ ತಕ್ಷಣವ ಜೀವ ಹೋದಂಗೆ ಆಗೋಯ್ತು. ಅದ್ರ ಬಗ್ಗೆ ಅಷ್ಟು ಇಷ್ಟು ಕನ್ಸ್ಕೊಂಡ್ಕ ಕೂತಿದ್ದೆ. ಹಿಂಗೆ ಆಗೋಯ್ತಲ್ಲ. ಸಿಕ್ಕಿಲ್ಲ ಬಿಡವ. ಸಿಕ್ಕಿಲ್ಲ ಬಿಡು.
ಇನ್ನೇನು ಮಾಡೋ ಕೈಗೆಲ್ಲ ಪಾಪ ಸೂರ್ಯ ಅವರೇನು ಬೇಕು ಅಂತ ತೆಗಿಸ್ತಿಲ್ಲ ಕಣವ. ಡಾಕ್ಟ್ರ್ ಹೇಳಿದ್ರು ನೀನು ಕೂಸ್ಗೆ ಸಾಸೆ ಮಗ ಕೂತ್ಕೊಂಡ್ರೆ ಹೆಡ್ತಿ ಕಳ್ಕೊಬಿಡ್ಬೇಕಾಯ್ತದೆ ಅಂದ್ರಲ್ಲ, ಅದಕ್ಕೆ ಸೂರ್ಯ ಅವರು ಎದುರುಗಡಂಗೆ ಮಾಡಿದ್ದು. ನಾನು ಸೂರ್ಯ ಅವ್ರಿಗೇನು ಕಂಡ್ರೆ ಆಸೆ ಇಲ್ಲ ಅನ್ಕೊಬಿಟ್ಟಿದ್ದೆ. ಅವತ್ತು ಗೊತ್ತಾಯ್ತು ನನಗೆ ಅವ್ರಿಗೇನು ಕಂಡ್ರೆ ಆಸೆನೆಯ. ಅದು ಏನು ಮಾಡೋದು, ಅವ್ಳು ಕರ್ಕೊಬಂದ್ಬಿಟ್ಟಾರಲ್ಲ, ಅದಕ್ಕೆ ಸುಮ್ಮನೆ ಹಂಗಿರೋದು. ಇಲ್ಲಿಲ್ಲ ಅಂದ್ರೆ ನಾನು ಅದಕ್ಕೆ ಹಂಗಿಲ್ಲ ಅಂದರೆ ಬಂದ್ಬಿಡೋನು ನಿನ್ನ ಜೊತೆನೇ. ಅವ್ರು ಹಂಗೆ ಮಾಡಿದರೆ ಬೇಕು ಅಂತ ಕೂಸು ಸಹಿಸಿದ್ರೆ ಈ ಸೂರ್ಯ ಅವ್ರಿಗೇನು ಕಂಡ್ರೆ ಆಸೆ ಇದೆ, ಅದಕ್ಕೆ ಕೂಸೆ ಬೇಡ ನಾನು ಬೇಕು ಅಂತ ಹೇಳಿದ್ದು. ಅದಕ್ಕೆ ಕಣವ ಕಷ್ಟರ ಸುಖನ ಸೂರ್ಯ ಅವ್ರ ಜೊತೆನೇ ಇದ್ದುಡ್ಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿನಿ. ನಾನು ಮೊದಲೇ ಬರಬೇಕಾಯ್ತು, ಇದೆಲ್ಲ ಆಯ್ತಿದ್ದಿಲ್ಲ. ಅದು ದರ್ದ್ರ ಮುಂಡೆ ಮನೆ ಖಾಲಿ ಆಗ್ತಿದ್ದಿಲ್ಲ. ನಾವು ನನ್ನಿಂದ ನಂದೇ ದೊಡ್ಡ ತಪ್ಪಾಗೋಗಿದ್ದು. ನಾನು ಈಗ ತಗೊಳ್ಳೋ ನಿರ್ಧಾರನ ಮೊದಲೇ ತಗೊಬಿಟ್ಟಿದ್ದೆ, ಏನೂ ಆಯ್ತಿದ್ದಿಲ್ಲ, ಎಲ್ಲ ಸರಿಯಾಗ್ಬಿಡೋದು. ಅದಕ್ಕೆ ಮತ್ತೆ ಅದೇ ತಪ್ಪು ಮಾಡ್ಕೊಬಾರ್ದಲ್ಲ ಅಂದ್ಬಿಟ್ಟು ಹಂಗೆ ಮಾಡಿದ್ದು ಕಣವ. ನೀನು ಅಮ್ಮ ಏನು ಈಗ ಮಾತ್ರ ಬೇಜಾರು ಮಾಡ್ಕೋಬೇಡ. ಸರಿ ಎದ್ದೋಗು, ಊಟ ಮಾಡೋಗು. ನಾನು ಬರೋವತ್ತಲ್ಲಿ ಈ ಮಸಾಲೆ ದೋಸೆ ತಿನ್ಕೊಬಂದೆ ಕತೆ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ, ನೀ ಸುಳ್ಳು ಹೇಳ್ತಿದ್ದಿ ಕತೆ. ನಾನು ಉಳಿದಿರೋಗಿನ ಊಟನೇ ತಿನ್ನಕ್ಕಿಲ್ಲ ಅಂತಿದ್ರಲ್ಲಿ ಮಸಾಲೆ ದೋಸೆ ತಿಂದಂತೆ. ಎಂಥ ಮಸಾಲೆ ದೋಸೆ ತಿಂದೆ ನೀನು? ತಿಂದಿವಿಲ್ಲ ಗಿಂದಿವಿಲ್ಲ ಗೊತ್ತು ಕತೆ. ಉಣ್ಣು ಹೋಗು. ಚಿಕ್ಕವ್ರು ಬೇರೆ ಇಲ್ಲ ಅಂತಿದ್ರೆ ಅಡುಗೆನೂ ಮಾಡಿಲ್ವೇನೋ, ಹೋಟ್ಲಲ್ಲಿ ಏನಾದ್ರು ತಗೊಂಡು ತಿನ್ನು. ಸರಿ ನಾನು ತಿಂತೀನಿ ಕತೆ, ಹೋಗು. ನೀನು ಹೋಗು, ಹಚ್ಕಟ್ಟೆಗೆ ಹೊಟ್ಕೊಂಡ್ಕೊಂಡು ಹಚ್ಕಟ್ಟೆಗಿರು. ಸರಿ ಕಣವ, ಸರಿ. ಅದೇ ನಂಗೆ ಬೇಜಾರಾಗ್ಬಿಟ್ಟಿತ್ತು. ಆಗಲಿಂದ ಒಂದು 30-40 ಸಲ ಫೋನ್ ಮಾಡೀನಿ, ನೀನು ಫೋನ್ನೇ ತೆಗಿನಿಲ್ಲ. ನನಗೂ ಹೆದರಿಕೆ ಆಗ್ಬಿಟ್ಟಿತ್ತು. ಹಂಗೆ ಮಾಡಬೇಡ ಯಾವತ್ತೂ, ಫೋನ್ ತೆಗಿ ನೀನು. ಸರಿ ಕತ್ ಬಿಡು ನಂದಿನಿ, ಸರಿ ಕತ್ ಬಿಡು, ತೆಗಿತೀನಿ. ನೋಡಿತಿಲ್ಲ ಕತೆ, ಈಗಲೂ ಸುಳ್ಳೇಳು ನೋಡಿತಿಲ್ಲ ಅಂದ್ಬಿಟ್ಟು ನೀನು ನನ್ನ ಮೇಲೆ ಕಾಪಕ್ಕೆ ಫೋನ್ ತೆಗಿತಿಲ್ಲ ಅಂತ ನನಗೆ ಗೊತ್ತಿಲ್ವೇನೋ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇನೋ. ಸರಿ ಕತ್ ಬಿಡು, ಏನೋ ತಪ್ಪಾಯ್ತು, ಸರಿಯಾಗಿ ಮಾಡೋಕ್ಕಿಲ್ಲ ಕತ್ ಬಿಡು. ಸರಿ ಕಣವ, ಹುಷಾರು, ಹಚ್ಕಟ್ಟಾಗಿರೋ, ಫೋನ್ ಮಾಡು. ಬೇಜಾರು ಮಾಡ್ಕೋಬೇಡ, ಮನೆಯಿಂದ ಆಚೆ ಕಳಿಸ್ಬಿಟ್ಟವಳೆ ಅಂತ. ಬಿಡು, ಸಿಕ್ಕಿಲ್ಲ. ನಿನ್ನ ಗಂಡನ ಮನೆಯಿಂದ ನೀನು ಆಚೆ ಕಳಿಸಿದ್ದೆ, ಅದರಡೇನು ತಪ್ಪು. ಸಿಕ್ಕಿಲ್ಲ ಕತೆ, ಬಿಡು. ಸರಿ ಕಣವ, ಮಡಗ್ತೀನಿ. ಅಲ್ಲ, ನಾನು ಇನ್ನೂ ಆಗ್ಲಿದ ಫೋನ್ ಮಾಡೋದೆ, ನಾನು ಫೋನ್ನೇ ತೆಗಿಲಿಲ್ವಲ್ಲ, ಇಷ್ಟು ಬೇಜಾರು ಮಾಡ್ಕೊಂಡಿದ್ದದ. ಪಾಪ ಏನು ಮನ್ಸ್ಬಿಡ್ತಿ ಏನು ಹೋಯ್ದಿಲ್ಲ. ಏನೋ ಅವಳು ಸಂಸಾರ ಉಳಿಸ್ಕೊಳಕ್ಕೆ ನನ್ನ ಮಗ ಹಂಗೆ ಆಡದೆ, ಹೊಟ್ಟೆ ಹೊಡಿತಾ ಕೂತದೆ. ಅಲ್ಲ, ಮಗಿನ ದೇವರು ಕೊಟ್ಟಿರೋ ಕುಡಿನೂ ಕಿತ್ಕೊಬಿಡ್ತು. ಎಂಥ ಅನ್ಯಾಯ ಮಾಡ್ಬಿಡ್ತು ನನ್ನ ಮಗಳಿಗೆ, ಎಂಥ ಅನ್ಯಾಯವ. ಹಿಂಗೆ ಮಾಡಬಾರ್ದಾಗಿತ್ತು, ಮಾಡಬಾರ್ದ. ಏನು ನನ್ನ ಮಗಳು ಹಚ್ಕಟ್ಟಾಗಿದ್ರೆ ಸಾಕು, ಆ ಪೀಡೆ ತೊಲಗಿದ್ರೆ ಸಾಕು. ಭಾರಿ ಬೇಜಾರಾಯ್ತದೆ. ಅದ್ರದ್ರ ಮುಂದೆ ನೆನೆಸ್ಕೊಂಡ್ರೆ ಉಚ್ಕೋ ಆಪ ಬರ್ತದೆ, ಉಚ್ಕೋ ಆಪ. ಅವ್ಳಿಗೆ ಸರಿಯಾಗಿ ಆಗ್ತದೆ, ಸರಿಯಾಗಿ ಕಿತ್ತೋದವಳು, ಕಿತ್ತೋದು ನಡ್ಸೌತಿ. ಸರಿಯಾಗಿ ಆಗ್ಬಾರ್ದು ಆಯ್ತದೆ ಅವಳಿಗೆ. ಮಾಡ್ತಾರೆ ಸರಿಯಾಗಿ ಅಲ್ಲವ, ಬೀರ್ತದೆ ಅವಳಿಗೆ ಸರಿಯಾದ ಗ್ರಾಚಾರ. ಪಾಪ ನನ್ನ ಮಗಳು ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಹೊಡಿತದೆ, ಕಳ್ಳೆಲ್ಲ ಚುರುಕಂತ ಕೂತದೆ. ನನ್ನ ಮಗ ನನಗೆ ಫೋನ್ ಮಾಡಿ ಇನ್ನೂ ಊಟನೇ ಮಾಡಿಲ್ಲ. ಊಟವೇ ಎಲ್ಲ ಅವಳಿಂದನೇ ಆಗಿದ್ದು. ಎಲ್ಲ ಸೂರಿ ಪರವಾಗಿಲ್ಲ, ಹೊಡಿಮಯ್ಯ ದೇವ್ರು ಒಂದೆಯ ಅವನು ಒಂದೆಯ ಸಿಕ್ಕಿಲ್ಲ. ಏನೋ ತಪ್ಪು ಮಾಡೋನೆ, ನನ್ನ ಮಗಳು ಎಲ್ಲ ಸರಿ ಮಾಡ್ಕೊತಾಳೆ ಕತೆ. ಇಲ್ಲಾಂದರೆ ಈಗಲೂ ಸತ್ರೆ ಸಾಯಿಲಿ ಮಗ ಬೇಕು ಅಂದಿದ್ರೆ ನನ್ನ ಮಗಳು ನನ್ನ ಎಲ್ಲಿ ಹುಡುಕೋಗೋನೆ ಪರವಾಗಿಲ್ಲ. ಇದನ್ನಾರು ಒಳ್ಳೆ ಕೆಲಸ ಮಾಡಿದ್ನಲ್ಲ ಅವನು ಕರಿಯೇ, ಸಿಕ್ಕಿಲ್ಲ. ನನ್ನ ಮಗಳಾರು ಬದುಕಂದಲ್ಲ ಸಾಕು, ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.